ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎರಡನೇ ನಿರ್ಮಾಪಕಿ ಆ್ಯಕ್ಚುಲಿ ಈಗ ನಾವು ನೋಡ್ತಾರೆ ಸುಮಾರು ಜನ ನಿರ್ಮಾಪಕರು ತುಂಬ ಎಂಟರ್ ಆಗ್ತಾರೆ ಇಂಡಸ್ಟ್ರಿಗೆ. ಸೊ ಅವ್ರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್. ಆಮೇಲೆ ತುಂಬ ಥ್ಯಾಂಕ್ಸ್, ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ಬೋದು, ಕೆಲಸ ಸಿಗುತ್ತೆ ಅಂತ ಒಂದು ಆಸೆ ಮೇಲೆ ಇರ್ತೀವಿ. ಸೊ ಆದರೆ ಒಂದೇನಂದರೆ ಶ್ರುತಿ ನಾಯ್ಡು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟು ದಿನ ಎಲ್ಲ ಸಾಧಿಸಿ ಸೊ ಮೊದಲನೇ ಸಲ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ. ಸೊ ಸಿನಿಮಾ ಏನು ಮಾಡಿದ್ದಾರೆ, ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಜಗಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕಲಾವಿದರು ಕೂಡ ಇದ್ದಾರೆ. ಸೊ ಅವರೆಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 95, 92, 93, 94 ಈ ಪೀರಿಯಡಲ್ಲಿ ಒಂದು ನಾವುಗಳು ನಮ್ಮ ಹುಡುಗರು ಆ್ಯಕ್ಚುಲಿ ನನ್ನ ಮಂಡಿ ಮೌಲ್ದಲ್ಲಾಗಲಿ ಎಲ್ಲ ಮೈಸೂರಲ್ಲಿ ಹುಡುಗರುಗಳದ್ದು ಒಂದು ಮಾತಿತ್ತು ಆ್ಯಕ್ಚುಲಿ. ಅಂದರೆ ನಾವು ಕಾರ್ನ ಡಿಫೈನ್ ಮಾಡ್ತಿರೋ ಒಂದು ರೀತಿ. ಈಗ ಆ್ಯಕ್ಚುಲಿ ಮಾರುತಿ ಮರನೆ ಕೇಳಿಯೇ, ಫಿಯೇಟ್ ಫ್ಯಾಮಿಲಿ ಕೇಳಿಯೇ, ಅಂಬಾಸಡರ್ ಜೀನೆ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇದು ಹಳೇ ಮೈಸೂರದ ಒಂದು ಲ್ಯಾಂಗ್ವೇಜ್ ಹೇಳ್ತಾ ಇದ್ರು. ಏನಕ್ಕೆ ಅಂತಂದ್ರೆ ಅವಾಗ ಬರ್ತಾ ಇದ್ದ ಡಾಲ್ಫಿನ್ ಕಾರ್ ಅಷ್ಟು ಗಟ್ಟಿ ಇರ್ತಾ ಇರಲಿಲ್ಲ. ಗೊತ್ತಿದ ತಕ್ಷಣ ಮಾರುತಿಲಿ ಆಕ್ಸಿಡೆಂಟ್ ಆಗ್ಬಿಡೋಣ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಆ ಥರ ಒಂದು ಇದನ್ನ ಇದು ಮಾಡ್ತಿದ್ರು. ಯಾಕಂದ್ರೆ ಇಯರ್ ಬ್ಯಾಗ್ಸ್ ಏನೂ ಇರಲಿಲ್ಲ. ಫಿಯೇಟ್ ಅಂದಾಗ ಒಂದು ಫ್ಯಾಮಿಲಿ, ಹೌದಪ್ಪ ಗಂಡ ಹೆಂಡತಿ ಇವ್ರ ಮಕ್ಳಿಗೆ ಹೋಗಕ್ಕೆ ಚಂದ ಅಂತ. ಅಂಬಾಸಡರ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ರೆ, ಅಂಬಾಸಡರ್ ಟ್ಯಾಕ್ಸಿ ಇದ್ದಿದ್ದು ಅವತ್ತು ಅಂಬಾಸಡರ್ ಒಂದೇನೆ. ಸೊ ಎಲ್ಲರೂ ಅಂಬಾಸಡರ್ಲಿ ಓಕೆ ಬದುಕಟ್ಟಿಗೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಆಕ್ಚುಲಿ ಪ್ರೀಮಿಯರ್ ಪದ್ಮಿನಿ ಅಂತ ಹೇಳಿದ್ರೆ ಸೊ ಪಕ್ಕ ಅದರಲ್ಲಿ ಆಕ್ಚುಲಿ ಇದ್ರಲ್ಲಿ ನಾನು ಹೇಳಿದ್ರಲ್ಲಿ ಒಂದು ಇದ್ದಿದೆ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕತೆ. ಸೊ ಅದರಲ್ಲಿ ಒಂದು ಕಾರ್ ಮುಖಾಂತರ ಹೇಳಿದ್ದಾರೆ ಅಂತ ನನಗೆ ರಮೇಶ್ ಅವರು ಅನಿಸ್ತಾ ಇದೆ. ಸೊ ಹಾಗೇನೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಒಳ್ಳೇದಾಗ್ಲಿ. ಆಮೇಲೆ ಇದರಲ್ಲೆಲ್ಲ ಎಲಿಮೆಂಟ್ಸ್ ಏನೇನಿದೆ ಸೊ ನಿಜವಾಗಿ ಹಾಡಲ್ಲೇ ಕೂಡ ಒಂದು ಆಕ್ಚುಲಿ ಒಂದು ಎಮೋಷನ್ ಟಚ್ ಇದೆ. ಸೊ ಅದು ಎಣ್ಣೆ ಸಾಂಗ್ ಆಗಿರ್ಬೋದು, ಬಟ್ ಆ ಫೀಲಿಂಗ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಒಂದು ಫ್ಯಾಮಿಲಿ ಒಂದು ಟಚ್ ಇಟ್ಕೊಂಡೇ ಮಾಡುವಂತ ಸಾಂಗ್ ಅಂತೇಳಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಆಮೇಲೆ ಶ್ರುತಿ ನಾಯ್ಡು ಅವ್ರ ಬಗ್ಗೆ ಹೇಳಂಗೇ ಇಲ್ಲ. ಅವ್ರಿಗೆ ತುಂಬಾ ನನಗೆ ಅವ್ರು ನೋಡಿದಾಗ ಯಾವಾಗಲೂ ಒಂದಿದೇನಂದ್ರೆ, ನಾನೇನೋ ಕಾರ್ಗಳು ತಗೋತಾ ಇರ್ತಿದ್ರೆ ನೀವೇನೋ ಕಾರ್ ಮೇಲೆ ಕಾರ್ ತಗೊಳ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರು ಕರೆಕ್ಟ್ ಟೈಟ್ಲಿ ಇದೆ ಆಕ್ಚುಲಿ ಮೋಸ್ಟ್ ಆಫ್ ಫಸ್ಟ್ ಪ್ರೊಡಕ್ಷನ್. ಯಾಕಂದ್ರೆ ಅಷ್ಟು ಕಾರ್ಗಳು ಇಟ್ಟವ್ರು ಅವರು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಬೇಜಾನ್ ಗಾಡಿಗಳು ಇಟ್ಟಿದ್ದಾರೆ. ಅವ್ರ ಹತ್ರನೇ ಒಂದು ಕಾರ್ ಹಂಗೂ ಇದೆ ಆಕ್ಚುಲಿ, ಒಂದು ಕೂಪರ್ ಗಾಡಿನ ಅವ್ರ ಹತ್ರ ನಾನೇ ತಗೊಂಡಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ ಅವಾಗ ಅವ್ರಿಗೆ ಎಷ್ಟು ಕಾರ್ ಪ್ಯಾಷನ್ ಇದೆ ಅಂತೇಳಿ. ಸೊ ಅವ್ರ ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸೊ ತುಂಬಾ ಅದ್ಭುತವಾದ, ಅಮೋಘವಾದ್ದು. ಸೊ ಆಲ್ ದಿ ಬೆಸ್ಟ್. ಎಂಟೈರ್ ಟೀಮ್ ಒಳ್ಳೇದಾಗತ್ತೆ ಕೇಳ್ಕೊಳ್ತೀನಿ. ಧನ್ಯವಾದಗಳು.